ನಾನು ನಿಂಗಮ್ಮ ಜಂಗಳಿ ಅಂತ ಕೊಡೆಕಲ್ಲಿಂದ ಬಂದಿರೋದು. ನಮ್ಮ ಕಾಲೇಜ್ ಬಂದು ಗಣಮಠೇಶ್ವರ ತಾಳಿಕೋಟಿ. ಅಲ್ಲಿ ಕಾಲೇಜಿಂದ ಇವತ್ತು ಬಿಜಾಪುರ ಉದ್ಯೋಗ ಮೇಳಕ್ಕಂತ ಬಂದಿದ್ದೀವಿ ರೀ. ಇಲ್ಲಿ ಕೆಲವೊಂದಿಷ್ಟು ಜನ ಆನ್ಲೈನ್ ಅಪ್ಲೈ ಮಾಡಿದ್ದಾರೆ, ಕೆಲವೊಂದಿಷ್ಟು ಜನ ಇನ್ನೂ ಮಾಡಿಲ್ಲ. ನಾವು 45 ಮೆಂಬರ್ಸ್ ಬಂದಿದ್ದೀವಿ ರೀ ಇಲ್ಲಿ ಅಲ್ಲಿಂದ. ಬಟ್ ಇಲ್ಲಿಗ ಎಲ್ರಿಗೂ ಜಾಬ್ ಸಿಗುತ್ತಾ ಅಂತೇನಿಲ್ಲ, ಯಾಕಂದರೆ ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಜಾಬ್ಗೆ ಅಂತಲೂ ಕೊಡೋಕ್ಕಾಗಲ್ಲ. ಇದು ಕೂಡ ಒಳ್ಳೆಯದೇ ಅನಿಸುತ್ತಾ. 30-40% ಜಾಸ್ತಿ ಇರ್ಬೋದು, ಸಿಗ್ಬೋದು. ಉಳಿದವ್ರಿಗೆ ಎಲ್ರಿಗೂ ಸಿಗುತ್ತಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಅನುಕೂಲ ಇದೆ ಅಂತ. ಹಾಂ ರೀ, ಇನ್ನೂ ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿಲ್ಲ, ನಾವು ಇವಾಗ ಬಂದಿದ್ದೀವಿ ಸರ್. ಹಾಂ ರೀ ಸರ್, ಗೌರ್ಮೆಂಟ್ ಜಾಸ್ತಿ ನಮ್ಗೆ ಏನು ಜಾಬ್ಸ್ ಬಿಡೋದ್ರಿಂದ ನಮ್ಗೆ ಕಾಂಪಿಟೇಷನ್ ಇವಾಗ ಜಾಸ್ತಿ ಇದೆ ಸರ್. ಜಾಸ್ತಿ ಇವಾಗ ಗೌರ್ಮೆಂಟ್ಸ್ ನಮ್ಗೆ ಜಾಬ್ಸ್ ಬಿಟ್ಟರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಇಷ್ಟು ಕಲ್ತಿದ್ದಕ್ಕೂ ಕೂಡ ನಮ್ಗೆ ಸಾರ್ಥಕ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅಗತ್ಯ ಐತ್ರಿ ಎಲ್ಲಿ ಹಾಂ ರೀ ಸರ್. ಹಾಂ ರೀ ಸರ್, ಖಾಸಗಿ ಉದ್ಯೋಗನೂ ಒಂದು ಕಡೆ ಚಲೋನೇ ರೀ ಸರಿ. ಯಾಕಂದರೆ ಎಲ್ರಿಗೂ ಗೌರ್ಮೆಂಟ್ ಸಿಗಲ್ಲ ಅನ್ಕೊಳ್ಳಿ, ಕೆಲವೊಂದಕ್ಕೆ ಅನುಕೂಲ ಆಗುತ್ತೆ ರೀ ಎಲ್ಲ ವಿದ್ಯಾರ್ಥಿಗಳಿಗೆ. ಇಂಜಿನಿಯರ್ ಕಲ್ತಿರೋರು IT ಎಲ್ರಿಗೂ ಭಾಳ ಅನುಕೂಲ ಅನ್ಸುತ್ತೆ ರೀ ಸರಿ. ಇದು ಹಾಂ ರೀ ಸರ್, ಭರ್ತಿ ಮಾಡ್ಬೇಕು ರೀ ಸರ್ಕಾರದ. ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಕಂಪ್ನಿಗಳಲ್ಲಿ ಜಾಬ್ ಮಾಡುವಂಥ ಆಸಕ್ತಿ ಇದ್ದರೂ ಈ ಜಾಬ್ನಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಏನ್ರಿ ಜನ ಜಾಸ್ತಿ ಐತ್ರಿ ಸರ್, ಗದ್ದಲ ಇರುತ್ತೆ. ಎಲ್ರಿಗೂ ಸಿಗುತ್ತಾ ಅಂತಲ್ಲ, ಯಾರು ಅನುಕೂಲ ಆಗುತ್ತಾ ಅಥವಾ ಅವ್ರ ಫೆಸಿಲಿಟೀಸ್ ಅದು ನೋಡಿಕೊಂಡು ಅವರು ಇದು ಮಾಡ್ಕೊತಾರೆ. ಇಲ್ರಿ, ಕೆಲವೊಂದಿಷ್ಟು ಮಂದಿ ಅಷ್ಟೇ ಮಾಡ್ಯಾರ, ಇನ್ನು ಕೆಲವೊಬ್ರು ಆಫ್ಲೈನ್ ಮಾಡೋರು ಇದ್ದಾರೆ. ಈಗ ಈ ಥರ ಸರ್ಕಾರ ನೌಕರಿನ ಕೊಡಲಿ ಅನ್ನುವಂಥದ್ದು ಬೇಡಿಕೆ ಇದೆ. ಇದು ಖಾಸಗಿ ಕಂಪ್ನಿಗಳದ ಏನು ಹೇಳ್ತಾರೆ ಸರ್? ಖಾಸಗಿ ಕಂಪ್ನಿ ಸರ್ಕಾರ ನೌಕರಿನೇ ಎಲ್ಲರಿಗೂ ಸರ್ಕಾರದಿಂದನೇ ನೌಕರಿ ಅಂದ್ರೆ ಈಗಿನ ಜನಸಂಖ್ಯೆಗೆ ನೋಡಿದ್ರೆ ಸಿಗಲ್ರಿ. ಹಾಗಾಗಿ ಯಾವ ಸಿಕ್ಕು ತಮ್ಗೆ ಅನುಕೂಲ ಆಕಿತ್ತಂದ್ರೆ ಆ ಕೆಲಸವನ್ನು ಮಾಡೋದು. ಮತ್ತು ನೆಕ್ಸ್ಟ್ ಅದಕ್ಕೆ ಬೇರೆ ಬೇಕಂದ್ರೆ ನೀವು ಟೀಚರೇ ಆಗ್ಬೇಕನ್ನಂಗಿತ್ತಂದ್ರೆ ಪ್ರಯತ್ನ ಪಡೋದು. ಅವಾಗ ಅದಕ್ಕೆ ಅದು ಸಿಕ್ಕಾಗ ಬೇಕಂದ್ರೆ ಈ ಕಂಪ್ನಿಯನ್ನು ಬಿಟ್ಟು ಇದು ಮಾಡ್ಬೋದು. ಎಷ್ಟು ಜನ ಸ್ಟೂಡೆಂಟ್ ಬಂದಾರೆ? 45 ಜನ ಬರ್ತಾರೆ. 45 ಜನ ಆನ್ಲೈನ್ ಅಪ್ಲೈ ಮಾಡ್ಯಾರ? ಇಲ್ರಿ, 45 ಜನನೂ ಮಾಡಿಲ್ರಿ ಸರ್. ಈಗ ಆಫ್ಲೈನ್ದಾಗ ಮಾಡೋದು ಒಂದು 10-15 ಜನ ಅಷ್ಟು ಮಾಡ್ಕೊಂಡಾರ್ರಿ, ಉಳ್ದವ್ರು ಈಗ ಆಫ್ಲೈನ್ದಾಗ ಮಾಡಿ. ಇದು ಅನುಕೂಲ ಆಗುತ್ತೆ ಅಂತಾರೆ ಇದರಿಂದ? ಈ ಥರ ಉದ್ಯೋಗ ಮಾಡೋದ್ರಿಂದ ಉದ್ಯೋಗ ಸಿಗ್ತದೆ ಅಂತ ಅನ್ಸುತ್ತೆ ಸರ್? ಒಂದು 30-40% ಸಿಗ್ಬೋದು ರೀ, 100% ಆಗಲ್ಲ. ಶ್ರೀಮತಿ GN ಪಾಟೀಲ್ ಹಿರೇಮಠ ಅಂತ್ರಿ. ನಾ ಗಣಮಠೇಶ್ವರ BEd ಕಾಲೇಜ್ನಿಂದ ಬಂದೇನಿ ರೀ. ಇವಾಗ ನಾವು ರೀಸೆಂಟಾಗಿ ಕಲಿಯೋದು BSc ಮಾಡಿ BEd ಮಾಡತ್ತೀವಿ ರೀ. ಬಟ್ ಇನ್ನಿವರೆಗೂ ಕಲ್ತು ಮುಗಿಸ್ದವ್ರದ್ದೆಲ್ಲ ಕಾಲ್ ಫಾರ್ಮ್ ಇನ್ನೂ ಕರೆದಿಲ್ಲ ರೀ. ಯಾಕಂದ್ರೆ ಅವ್ರು ಕರೀಲಾರ್ದಕ್ಕೆ ನಮ್ಗೆ ಈಗ ರೀಸೆಂಟಾಗಿ ಕಲಿಯೋರ್ದು ಏನಾಗಿದೆ, ಭಾಳ ತೊಂದರೆ ಆಗಕತ್ತೈತೆ ರೀ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಅಲ್ಲಕತ್ತೈತೆ ರೀ. ಯಾಕಂದ್ರೆ 10 ವರ್ಷದಿಂದ ಜನಸಂಖ್ಯೆ BEd ಮುಗಿಸ್ದವ್ರದ್ದು ಎಲ್ಲ ಕುಂತು ಕಾಯಕತ್ತಾರೆ ಯಾವಾಗ ಕರಿತಾರೆ ಕಾಲ್ ಫಾರ್ಮ್, ಯಾವಾಗ ನಾವು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ. ಆದರೂ ಗೌರ್ಮೆಂಟ್ ಜಾಬ್ ಸಂಬಂಧ ಕಾಯಬೇಕು ಅಂತ ಏನಿಲ್ಲ, ಬಟ್ ಪ್ರೈವೇಟ್ ಜಾಬ್ ಹೋಗ್ಬೋದು ರೀ. ಬಟ್ ಏನೋ ಒಂದು ಆಕಾಂಕ್ಷೆ ಇರ್ತೈತೆ ರೀ, ಗೌರ್ಮೆಂಟ್ ಜಾಬೇ ಮಾಡಬೇಕು, ನಾವು ಸೆಟಲ್ ಆಗಬೇಕು ಅಂತ ಏನೋ ಒಂದು ಇರ್ತೈತಿ. ಬಟ್ ಈ ಸರ್ಕಾರ ಏನಾಗತ್ತೈತಿ ರೀ, 10 ವರ್ಷ 5 ವರ್ಷ ಈ ಥರ ಕಾಲ್ಫಾರ್ಮ್ ಕರಿಲಾರ್ದಕ್ಕೆ ನಮ್ಗೆ ಭಾಳ ತೊಂದರೆ ಆಗತ್ತದ. ಎಜುಕೇಟೆಡ್ ಇದ್ದವ್ರಿಗೆ, BSc BEd ಮುಗಿಸ್ತವ್ರಿಗೆ ಇನ್ನೂ ಏಜ್ ಬರ್ಬರ್ತಾ ಹೋಗ್ತದ್ರಿ. ಅವಾಗ ಏನು ಮಾಡೋದು, ಒಂದು ನೆಲೆ ನಿಂದಿರ್ಬೇಕಲ್ರಿ ಯಾವುದೇ ಒಂದು ಮನುಷ್ಯ ಆಗ್ಬೇಕಂದ್ರೆ. ಹಾಗೆ ಏನು ಹೇಳ್ಬೇಕಂದ್ರೆ ಸರ್ಕಾರಕ್ಕೆ ಜಲ್ದಿ ಕಾಲ್ಫಾರ್ಮ್ ಕರಿ ಇಲ್ರಿ. ಮತ್ತು 6 ಮಂತ್ಸಿಗೊಮ್ಮೆ TET ಎಕ್ಸಾಮ್, CET ಎಕ್ಸಾಮ್ಸ್ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಇಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ನಮ್ಮದು BSc BEd ಆಗೈತೆ ರೀ. ನಂದು ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ನಂಗೆ ಟೀಚಿಂಗೇ ಇಷ್ಟ ರೀ. ನಾ ಟೀಚಿಂಗ್ ಒಳಗೆ ಹೋಗ್ಬೇಕಂತ ಐತ್ರಿ. ಬಟ್ ಇಲ್ಲಿ ನಮ್ಮಿಂದ ಏನಾದರೂ ಅದ್ರನಿಂದ ನಮ್ಗೆ ಏನಾದ್ರು ಯೂಸ್ ಆಗ್ತೈತೆ ಇಲ್ಲ ತಿಳ್ಕೊಬೇಕು. ನನಗೊಬ್ಬಕ್ಕಿಗಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸಿಗೆ ಯಾರಿಗಾರು ಯೂಸ್ ಆಗ್ಬೋದು. ಏನಾರು ಎಮರ್ಜೆನ್ಸಿ ಜಾಬ್ ಬೇಕಾಗಿತ್ತು ಮಾಡ್ತಿತ್ತು ಅಂದ್ರೆ ಅವ್ರಿಗೆ ಯೂಸ್ ಆಗ್ಬೋದು ಅಂತೇಳಿ ನಮ್ಮ ಸರ್ ಕರ್ಕೊಂಬಂದಾರೆ. ಹಾಂ, ಮಾಡಿದ್ರೆ ಬರ್ತೈತ್ರಿ. ಬಟ್ ಎಲ್ಲಾನು ಸರ್ಕಾರಕ್ಕೆ ಅಂತ ಕಾಯಕ್ಕೆ ಆಗಲ್ಲಲ್ರಿ. ಈಗ ನಮಗೆ ಹೌದಲ್ರಿ, ಎಲ್ಲಾನು ಸರ್ಕಾರಕ್ಕೆ ಅಂತ ಕಾಯಕ್ಕಾಗಲ್ರಿ. ಯಾಕಂದ್ರೆ ಒಂದೊಂದು ಫ್ಯಾಮ್ಲಿ ಒಳಗೆ ಪ್ರಾಬ್ಲಮ್ಸ್ ಇರ್ತಾವ, ದುಡಿಲೇಬೇಕು ಅನ್ನೋದು ಇರ್ತೈತಿ, ಫ್ಯಾಮ್ಲಿ ನಿಭಾಯಿಸ್ಬೇಕು ಅನ್ನೋದು ಇರ್ತೈತಿ. ಈಗ ಸರ್ಕಾರಗೋಸ್ಕರ ಕಾಯ್ಕೋತ್ ಕೂತ್ರೆ ನಾವು ಎಷ್ಟು ವರ್ಷ ಬೇಕಾದ್ರೆ ಅಷ್ಟೇ ವರ್ಷ ಕಾಯ್ಕೋತ್ ಕುಂದ್ರಬೇಕಾಗ್ತದೆ. ಯಾಕೆ ಹೇಳ್ರಿ, ನೀವೇ ಹೇಳ್ದಂಗೆ ಈಗ 5-6 ವರ್ಷ ಆಯಿತು CET ಕರೆದಿಲ್ಲ ರೀ, ಜಾಬ್ ಕರೆದಿಲ್ಲ. ಇವಾಗ ಏನು ಮಾಡ್ಬೇಕು ರೀ? ಮತ್ತು ಕರೆದ್ರು ಏನು ಮಾಡ್ತಾರೆ, ಇಷ್ಟೇ 1000 ಇಷ್ಟೇ
ಸೀಟ್ಸ್ ಅಂತ ಭರ್ತಿ ಮಾಡಿರಿ, ಲಿಮಿಟೆಡ್ ಭರ್ತಿ ಮಾಡಿರ್ತಾರೆ. ಅವಾಗ ಏನಾಗ್ತೈತೆ ರೀ, ನಮ್ಗೆ ಆಲ್ಮೋಸ್ಟ್ ಸಿಗಲ್ರಿ ಎಲ್ಲರಿಗೆ, ಎಲ್ಲರೂ ಒಬ್ರಿಗೆ ಅಷ್ಟೇ ಸಿಗ್ತೈತೆ ರೀ ಸೀಟ್ಸ್ಗಳು. ಹಾಗಾಗಿ ಏನು ಮಾಡ್ತಾರೆ, ಈ ಥರ ಉದ್ಯೋಗ ಮೇಳದಾಗ ಯಾವುದಾದ್ರೂ ಸೀಟ್ ಸಿಗ್ಬೋದು, ನಮ್ಮದು ಜೀವನ ನಿಭಾಯಿಸ್ಬೋದು ಅಂತ ಹೇಳಕ್ಕೆ ಈ ಥರ ಬರ್ಬೋದು ರೀ, ಏನಾದ್ರು ಹೆಲ್ಪ್ ಆಗ್ತೈತಿ ಅಂತ ಹೇಳ್ಬೋದು ರೀ ಸರ್.